ಪ್ರತಿಧ್ವನಿಸ್ತಾ ಉಂಟು ತಾರಕ ಮಂತ್ರದ ಉಚ್ಚಾರಣೆ. ನಿಜ. ಹಾಗಾದ್ರೆ ಅವ ಇಲ್ಲೇ ಎಲ್ಲೋ ಪ್ರದೇಶದಲ್ಲಿ ಇದ್ದಾನೆ ಎನ್ನುವುದೇ ಅರ್ಥ. ಎಲ್ಲಿದ್ದಾನೆ ಎನ್ನುವ ಹಾಗೆ ಅವಲೋಕಿಸಿದಾಗ ಸುತ್ತಲೂ ಬೆಳೆದಂತಹ ವಲ್ಮೀಕವಲ್ಲದೆ ಬೇರೇನೂ ಕಾಣಿಸುವುದಿಲ್ಲ. ಹಾಗಂತ ವರುಣ ದೇವನನ್ನು ಸಂಪ್ರೀತಿಗೊಳಿಸುವುದಕ್ಕೆ ಬೇಕಾಗಿ ಪರ್ಜನ್ಯ ಮಂತ್ರದ ಉಚ್ಚಾರಣೆಯಿಂದಲಾಗಿ ವರ್ಷಧಾರೆಯನ್ನು ಸುರಿಸೋಣ. ಪರ್ಜನ್ಯ ಮಂತ್ರದ ಮುಖೇನವಾಗಿ ಹುತ್ತವನ್ನು ಕರಗಿಸಿದಾಗ ಅದರ ಮಧ್ಯದಲ್ಲಿ ನೀನು ಕಾಣಿಸಿಕೊಂಡೆ. ನಿನ್ನ ಮೈಯಲ್ಲಿ ಅಂಟಿಕೊಂಡಿದ್ದಂತಹ ಆ ವಲ್ಮೀಕದ ಮಣ್ಣನ್ನೆಲ್ಲ ನಾವೇ ಒರೆಸಿದ್ದೇವೆ. ಆದರದಿ ಮೇಲಕ್ಕೆ ಎತ್ತಿ ನಿನ್ನನ್ನು ನೋಡುವಾಗ ಸಂತೋಷವಾಗುತ್ತಾ ಇದೆಯಪ್ಪ. ಈ ಹಿಂದೆ ನೀನೇನಾಗಿದ್ದಿ ಎನ್ನುವುದು ಮುಖ್ಯ ಅಲ್ಲ, ನಿನ್ನನ್ನು ಕಾದವರು ನಾವು, ನಿನಗೆ ಬೋಧಿಸಿದ ಕಾರಣ ಗುರು ಸಮಾನರು. ಹಾಗಂತ ನಮ್ಮ ಕರಕಮಲ ಸಂಜಾತನಾಗಿ ಮತ್ತೆ ಪ್ರಪಂಚಕ್ಕೆ ಹೊಸ ಮನುಜನಾಗಿ ಕಾಣಿಸಿಕೊಂಡವ ನೀನು. ಆದ್ದರಿಂದ ಪಿತೃ ಸಮಾನರಾದಂತಹ
ಋಷಿಗಳಾದಂತಹ ನಾವು ನಿನಗೆ ಹೆಸರನ್ನಿಡುವುದೇ ಸೂಕ್ತ ಎನ್ನುವ ಹಾಗೆ ಭಾವಿಸಿದ್ದೇವೆ. ಏನು ಸರ್? ವಲ್ಮೀಕವೇ ನಿನ್ನ ಮೈಯಲ್ಲಿ ಬೆಳೆದಿತ್ತು. ಹಾಗಾದ್ರೆ ವಲ್ಮೀಕದಿಂದ ಮರು ಜನ್ಮವನ್ನು ಪಡೆದ ಕಾರಣ ನೀನು ವಾಲ್ಮೀಕಿ ಎನ್ನುವಂತಹ ಅಭಿಧಾನವನ್ನು ನಿನಗೆ ಇಟ್ಟಿದ್ದೇವೆ. ಆದ್ರೆ ಸಾಕಾಗುವುದಿಲ್ಲ. ನಮ್ಮ ಸಂಕಲ್ಪ, ಬ್ರಹ್ಮದೇವನ ಸಂಕಲ್ಪ, ನಾರದ ಮಹರ್ಷಿಯ ಸಂಕಲ್ಪ, ವಾಣಿದೇವಿಯ ಸಂಕಲ್ಪ ಒಂದೇ ಆಗಿದೆ. ಬ್ರಹ್ಮರ್ಷಿ ಉತ್ತಿಷ್ಟ, ಬ್ರಹ್ಮರ್ಷಿ ಉತ್ತಿಷ್ಟ. ಧನ್ಯನಾದೀನೋ ಮುನಿವರೇಣ್ಯರೀರ ಮಹರ್ಷಿಯೇ, ನನ್ನ ಜೀವನಕ್ಕೊಂದು ಹೊಸ ಅಧ್ಯಾಯವನ್ನು ಕಲ್ಪಿಸಿಕೊಟ್ಟವರು ನೀವು. ಒಂದು ಕಾಲದಲ್ಲಿ ನನ್ನ ಜೀವಿತ ಹೇಗಿತ್ತು ಅನ್ನುವುದನ್ನು ನಾನೀಗ ನೆನಪಿಸಿಕೊಂಡ್ರೆ, ಹೆಂಡತಿ ಮಕ್ಕಳು ಸಂಸಾರ ಅನ್ನುವಂತಹ ಬಂಧನದಲ್ಲಿ ಬಿದ್ದು ತೊಳಲಾಡುತ್ತಾ ಇದ್ದವ ನಾನು. ಸರಿ. ಅದಕ್ಕಾಗಿ ಏನನ್ನೂ ಮಾಡುವುದಕ್ಕೆ ಹೇಸದಂತಹ ಕಾಲ ಒಂದಿತ್ತು. ನಿಮ್ಮ ಕರಕಮಲ ನನಗೆ ಸ್ಪರ್ಶವಾದ ಈ ಗಳಿಗೆಯಲ್ಲಿ ಹೊಸ ಮನುಜ ನಾನಾದೆ. ಇದುವರೆಗೆ ನಾನು ಯಾವುದು ಸುಖ ಅಂತ ಭಾವಿಸಿದ್ದೆ, ಹೆಂಡತಿಯ ಬಿಸಿ ಅಪ್ಪುಗೆ, ಮಕ್ಕಳ ಪ್ರೀತಿಯದ್ದಾದಂತ ಆಲಿಂಗನ, ಇದೇ ಜೀವನದ ಪರಮ ಚರಮ ಲಕ್ಷ್ಯ ಎಂಬ ಹಾಗೆ ಭಾವಿಸಿದ್ದವ ನಾನು. ಅದಲ್ಲ, ಅದ್ಯಾವುದೂ ಅಲ್ಲ ಅನ್ನುವುದನ್ನು ತೋರಿಸಿಕೊಟ್ಟವರು ನೀವು. ಖಂಡಿತ. ಆನಂದ ತುಂದಿಲಾಂತಃಕರಣ ಗಾತ್ರನಾದೆ ನಾನು. ಸಂತೋಷವಾಯಿತು ಸ್ವಾಮಿ. ಸರಿ. ಜೀವನದಲ್ಲಿ ನಾನು ಸಾಧಿಸಬೇಕಾದ್ದು ಇನ್ನೂ ಇದೆ. ಹೌದು. ಬ್ರಹ್ಮರ್ಷಿ ಪದವಿಯನ್ನು ನಾನು ಪಡೆಯಬೇಕು. ನಿಮ್ಮ ಸಂಕಲ್ಪ ಉಂಟು ಅಂತ ಆದ್ರೆ ಈಡೇರಿಸುವಲ್ಲಿ ಯಾವತ್ತೂ ನಾನು ಹಿಂಜರಿಯುವುದಿಲ್ಲ. ಪುನರಪಿ ತಪಸ್ಸಿಗೆ ಕುಳಿತುಕೊಳ್ಳುವುದಕ್ಕೆ ನನಗೆ ಅನುಜ್ಞೆಯನ್ನು ನೀಡಬೇಕು. ಉತ್ತಿಷ್ಟ ಬ್ರಹ್ಮರ್ಷಿ ಉತ್ತಿಷ್ಟ. ವಿಧಿಯನುಗರಿ ತೊರೆದು ಮುನಿಪಗೆ ಮುದದೊಡ ಶ್ರೀರಾಮ ಚರಿತ ಶ್ರೀರಾಮ ಚರಿತ ಹದವರಿಗೂ ಬಣ್ಣಿಸಿದ ಬಲು ತೊರೆದು ಸಪ್ತರ್ಷಿಗಳ ಅನುಮೋದನೆಯಂತೆ, ಅವರ ಪ್ರೇರಣೆಯಂತೆ ಆಶೀರ್ವಾದವನ್ನು ಪಡೆದುಕೊಂಡಂತಹ ನಾನು ಪುನರಪಿ ತಪಸ್ಸಿನಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ಎಷ್ಟೋ ಸಮಯಗಳ ತಪಸ್ಸಿನ ಫಲವೋ ಎಂಬ ಹಾಗೆ ದೈವಾನುಗ್ರಹ ನನಗಾಯಿತು. ಬ್ರಹ್ಮದೇವನಿಂದ ನಾನು ಬ್ರಹ್ಮ ಪದವಿಯನ್ನು ಪಡೆದುಕೊಂಡೆ. ಬ್ರಹ್ಮ ಋಷಿ ಅನ್ನೋ ಪದವಿಯನ್ನು ನಾನು ಪಡೆದುಕೊಂಡೆ. ಜೀವನದಲ್ಲಿ ಸಂತೋಷವಾಯಿತು. ಹಾಗೆಂದು ನನ್ನೊಂದಿಗೆ ನನ್ನ ಶಿಷ್ಯರೂ ಸೇರಿಕೊಂಡಿದ್ದಾರೆ. ಭಾರದ್ವಾಜಾದಿಗಳು ಈಗ ಎಲ್ಲರೂ ನನ್ನ ಶಿಷ್ಯರಾಗಿದ್ದಾರೆ.
ಅಪರಿಮಿತವಾದಂತಹ ನನ್ನ ಶಿಷ್ಯರನ್ನೆಲ್ಲ ಸೇರಿಸಿಕೊಂಡು ತಮಸಾ ನದಿಯ ದಂಡೆಯಲ್ಲಿ ಕುಟೀರವನ್ನು ರಚಿಸಿ ನಾನು ಜೀವಿಸುತ್ತಿರುವ ಹಾಗೆ ನಾರದರ ಆಗಮನವಾಯಿತು. ಮನದಲ್ಲಿ ಕೊರೆಯುವಂತಹ ಸಂದೇಹವನ್ನೂ ಅವರಲ್ಲಿ ನಾನು ಕೇಳಿಕೊಂಡೆ. ಧರೆಯಲ್ಲಿ ಸಕಲ ಗುಣಗಳನ್ನು ಹೊಂದಿದಂತಹ ಪುರುಷೋತ್ತಮನಾದಂತಹ ರಾಜನಾರಿದ್ದಾನೆ ಎಂಬ ಹಾಗೆ ಕೇಳಿದಾಗ ನಾರದರು ಸವಿಸ್ತಾರವಾಗಿ ನನಗೆ ತಿಳಿಸಿದರು. ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಿದ್ದಾನೆ. ಅವ ಹುಟ್ಟಿದಂದಿನಿಂದ ರಾವಣಾದಿಗಳ ಮತನವನ್ನ ಮಾಡಿ ಆ ಮೂಲಕವಾಗಿ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸಿ ನಿಜ ಪಟ್ಟಾಭಿಷೇಕವನ್ನು ಹೊಂದುವಲ್ಲಿವರೆಗಿನ ಕಥೆಯನ್ನೂ ಸವಿಸ್ತಾರವಾಗಿ ನನಗೆ ಹೇಳಿದ್ದಾರೆ. ರಾಮಚರಿತೆಯನ್ನು ಕೇಳಿದಾಗ ಮಾನಸದಲ್ಲಿ ಆನಂದ ತುಂದಿಲಾಂತಕರಣನಾದೆ. ಹಾಗೆಂದು ಶಿಷ್ಯರನ್ನೆಲ್ಲ ಸೇರಿಕೊಂಡು ಬಂದದ್ದು ನಾನು. ಒಂದು ತಮಸೆಗೆ ಇಳಿದು ವಿಹರಿಸಬೇಕು, ಸ್ನಾನವನ್ನು ವಿರಚಿಸಬೇಕು ಅಂತ ಆಸೆ ಉಂಟು. ತಮಸೆಗಿಳಿಯುತ್ತೇನೆ. ಜಳಕಕ್ಕೆಂದು ತಮಸೆಗಿಳಿದ ನಲ್ದು ಮುನಿವರ, ಜಳಕಕ್ಕೆಂದು ತಮಸೆಗಿಳಿದ ನಲ್ದು ಮುನಿವರ, ಇಳಿದ ನಲ್ದು ಮುನಿವರ. ಪುಳಕಗೊಂಡ ಕೀಳು ತಂದು ಪಕ್ಷಿಗಿಂಚಲ, ಪುಳಕಗೊಂಡ ಕೀಳು ತಂದು ಪಕ್ಷಿಗಿಂಚಲ, ಇಳಿದ ನಲ್ದು ಮುನಿವರ. ಗಂಡು ಕ್ರೌಚ ಹೆಣ್ಣನಾದು ಬಳಿಗೆ ಕರೆಯಿತು, ಗಂಡು ಕ್ರೌಚ ಹೆಣ್ಣನಾದು ಬಳಿಗೆ ಕರೆಯಿತು, ಬಳಿಗೆ ಕರೆಯಿತು. ಕಂಡು ಕಾಣದಂತೆ ನಟಿಸಿ ಹೆಣ್ಣು ಮೆರೆಯಿತು, ಕಂಡು ಕಾಣದಂತೆ ನಟಿಸಿ ಹೆಣ್ಣು ಮೆರೆಯಿತು. ನಿನ್ನ ತೊರೆದು ಬೇರೆ ಕೆಲ್ಲ ಬೆರೆವೆ ಎನ್ನುತ್ತ, ನಿನ್ನ ತೊರೆದು ಬೇರೆ ಕೆಲ್ಲ ಬೆರೆವೆ ಎನ್ನುತ್ತ. ತಲ್ಲರಿಕ್ಕಿ ಜರಡಿದಕ್ಕೆ ಹೆಣ್ಣು ತಡೆಯುತ್ತ, ತಲ್ಲರಿಕ್ಕಿ ಜರಡಿದಕ್ಕೆ ಹೆಣ್ಣು ತಡೆಯುತ್ತ. ವಿರಸವೇತಕೀಗ ಪ್ರಿಯನೇ ಅಲ್ಪ ವಿಷಯಕ್ಕೆ, ವಿರಸವೇತಕೀಗ ಪ್ರಿಯನೇ ಅಲ್ಪ ವಿಷಯಕ್ಕೆ. ಸರಸದಿಂದ ಬಾರಿ ಪ್ರಣಯದಾಟಕ್ಕೆ, ಸರಸದಿಂದ ಈಗ ಬಾರಿ ಪ್ರಣಯದಾಟಕ್ಕೆ, ಪ್ರಣಯದ ಕಗಗಿಡಿ ತೂರನಿಸುತ್ತಿರಲು ಮುನಿಪ ದೂರದಿ, ಕಗಗಿಡಿ ತೂರನಿಸುತ್ತಿರಲು ಮುನಿಪ ದೂರದಿ. ಮೊಗುಳು ನಗುತ್ತ ನೋಡುತ್ತಿದ್ದರದಿಯಾದಿರದಿ, ಮೊಗುಳು ನಗುತ್ತ ನೋಡು ತೀರ್ಥನದಿಯ ತೀರದಿ, ಮುನಿಯೋ ನದಿಯ ತೀರದಿ. ಬಂದದಾಗ ಬೇಟೆಗಾದ ಕೋರಿ ಬಂದಗ, ಬಂದದಾಗ ಬೇಟೆಗಾದ ಕೋರಿ ಲುತ್ತಗ, ಕೋರಿ ಲುತ್ತಗ, ಕೋರಿ ಲುತ್ತಗ. ತಂದ ಬಲೆಯ ಎಸೆದು ಕಾದ ನಾಗಿ ವಾತಕ, ತಂದ ಬಲೆಯ ಎಸೆದು ಕಾದ ನಾಗಿ ವಾತಕ.
ತೋಣಿಯೊಳಗಿತು ಬೆಳ್ಳಕ್ಕಿ ಬಾಣದ ಹದಿಯೊಳು ಪ್ರಾಣವ ತೊರೆಯುತ್ತ ತೋಣಿಯೊಳಗಿತು ಬೆಳ್ಳಕ್ಕಿ ಕಾಣುತ್ತಲದ ಚೀತಾರಿಸುತ್ತ ದುಃಖದಿ ತಾನುಲಿಗಿತು ಪೆಣ್ಣಳು ಹುಕ್ಕಿ ಕಾಣುತ್ತಲದ ಚೀತರಿಸುತ್ತ ದುಃಖದಿ ತಾನು ನಿಲಿತು ಪೆಣ್ಣಳು ಹುಕ್ಕಿ ತಾನು ನಿಲಿತು ಪೆಣ್ಣಳು ಹುಕ್ಕಿ ಕಣ್ಣಲ್ಲಿ ಕಣ್ಣಿನ ಗೋಸ್ಕರದಲ್ಲಿ ಹಣ್ಣಿನ ತುರ್ಕದ ಸ್ವಾದ ಬಣ್ಣಿಸಲವಿಯದ ಬರಣೆಯರ ಹುಳಿ ಕಂದನ ಮರೆತಿದ್ದ ಶಾಪ ಶಾಶ್ವತಿ ಸಮಾಹ ಯತ್ಕೌಚ ಮಿಥುನಾದೇಕಮವಧಿ ಕಾಮಮೋಹಿತಂ ತನ್ನ ಮನದಲ್ಲಿ ಮರುಗುತ್ತಿದ್ದನು ಬಣ್ಣವಿತ್ತೆನು ಬಡವ ಬೆಳಗಿ ಬಣ್ಣವಿತ್ತೆನು ಬಡವ ಬೇಡಗಿ ಬರಿದೆ ಶಾಪದಲ್ಲಿ ತನ್ನ ಮನದಲ್ಲಿ ತಾನೆ ಮರುಗುತ್ತ ತಮಸಾ ನದಿಯ ತೀರದಲ್ಲಿ ನಡೆದಂತಹ ಘಟನೆ ನನ್ನ ಮನಸ್ಸಿನಲ್ಲಿ ಇನ್ನೂ ಮೆಲುಕು ಹಾಕುತ್ತಾ ಇದೆ. ನಿತ್ಯ ವಿಧಿಯನ್ನು ತೀರಿಸುವುದಕ್ಕಾಗಿ ತಮಸಾ ದಂಡೆಗೆ ಹೋದಂತಹ ನಾನು ಮೈಥುನದ ಸ್ಥಿತಿಯಲ್ಲಿರುವಂತಹ ಕ್ರೌಂಚಗಳನ್ನು ನೋಡಬೇಕಾದಂತಹ ಅವಶ್ಯಕತೆ ನನಗಿರಲಿಲ್ಲ. ಜೀವನದಲ್ಲಿ ಸರ್ವಸಂಗ ಪರಿತ್ಯಾಗಿಯಾದಂತಹ ನಾನು ಯಾವುದೇ ರೀತಿಯ ಮನಸ್ಸಿಗೆ ಆಹ್ಲಾದವನ್ನು ನೀಡುವಂತಹ ದೃಶ್ಯವನ್ನು ನೀವು ನೋಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಆದರೂ ಕ್ರೌಂಚ ಮಿಥುನಗಳ ಮೈಥುನ ಕ್ರೀಡೆಯನ್ನು ಕಂಡು ನಾನು ಆನಂದ ಪುಳಕಿತನಾದೆ. ಯಾಕೆ ನನ್ನ ಮನಸ್ಸಿನಲ್ಲಿ ಆ ಭಾವನೆ ಬಂದು ಹೋಯಿತು. ಇದರಾಗಿ ಬಂದಂತಹ ಬೇಡ ಹಿಂದು ಮುಂದೆ ಯೋಚಿಸದೆ ಗಂಡು ಕ್ರೌಂಚವನ್ನು ಬಾಣ ಹೊಡೆದು ಕೊಂದನಲ್ಲ. ಆಗಲೇ ಸಿಟ್ಟು ಬಂದದ್ದು ನನಗೆ. ಹೆಣ್ಣು ಪಕ್ಷಿ ಚೀರಿಡುವ ಶಬ್ದವನ್ನು ಕೇಳಿದಾಗ ಬೇಡದಲ್ಲಿ ಕ್ರೋಧ ಉಂಟಾಯಿತು ನನಗೆ. ಆದ್ದರಿಂದಲೇ ಶಾಪವಾಕ್ಯದಂತೆ ಶಾಪವನ್ನು ಕೊಟ್ಟೆ. ಆನತಿ ಕಾಲದಲ್ಲಿ ಸಾವು ಸಂಭವಿಸಿ ಹೋಗಲಿ ಅನ್ನುವ ಅರ್ಥವನ್ನು ಕೊಡುವ ಮಾನಿಷಾದ ಯಾಕೆ ಬಂತು ನನ್ನ ಬಾಯಲ್ಲಿ? ಬರಬಹುದೇ? ಋಷಿ ಮುನಿಯಾಗಿ ಸರ್ವಸಂಗ ಪರಿತ್ಯಾಗಿಯಾದಂತಹ ನಾನು ಕೋಪವನ್ನು ಧರಿಸಿಕೊಳ್ಳಬಹುದೇ? ಒಂದೆಡೆಯಲ್ಲಿ ಆ ಚಿಂತೆಯಾದರೆ ನನ್ನ ಪೂರ್ವಾಶ್ರಮದ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಶಾಪವನ್ನು ಕೊಡುವಂತಹ ನೈತಿಕ ಬಲ ನನಗೆಲ್ಲಿದೆ? ಒಂದು ಕಾಲದಲ್ಲಿ ಹೆಂಡತಿ ಮಕ್ಕಳ ಉದರಂಬರಣಕ್ಕಾಗಿ ದಾರಿಯಲ್ಲಿ ಸಿಕ್ಕವರ ಮಂಡೆಯನ್ನು ಬಡಿದು ದಣ್ಣವನ್ನು ದಾಚಿದವ ನಾನು ಬಡಿದಂತಹ ಬಡಿತಕ್ಕೆ ಅವರ ತಲೆ ಒಡೆದು ಚೆಲ್ಲಿದಂತಹ ರಕ್ತ ನನ್ನ ಮುಖಕ್ಕೆ ಎರಚಿದಾಗ ಅಮೃತ ಸಿಂಚನವಾದಂತಹ ಸಂತೋಷ ನನಗಾಗ್ತಾ ಇತ್ತು. ಜೀವನದಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಸಿದಿರಬಹುದು ನಾನು. ಎಷ್ಟು ಜೀವನದಲ್ಲಿ ನನಗಾಗಿ ಎಷ್ಟು ಕಷ್ಟಪಟ್ಟಿರಬಹುದು ಜನ. ಆದರೂ ಋಷಿತ್ವವನ್ನು ಸ್ವೀಕರಿಸಿದಂತಹ ಬ್ರಹ್ಮ ಋಷಿಯ ಬಾಯಲ್ಲಿ ಇಂತಹ ಮಾತು ಬರಬಹುದಿತ್ತೆ. ಒಂದು ವೇಳೆ ಬರ್ತಿದ್ರು ಹಾಗೋ. ಯಾಕೆ ಹೀಗಾಯಿತು? ಈ ಸಮಸ್ಯೆ ಎಲ್ಲ ಗೊಂದಲದ ಗೂಡಾಗಿದೆ. ಇದನ್ನೆಲ್ಲ ಪರಿಹರಿಸುವವರು ಯಾರು? ಹಾ ವಿಧಿಯೇ ಪೀಠನು ಬಂದು ಬೀಳಿದ ಮನದಿ ದುಗುಡವಿದೇಕೆ ಮುನಿಪತಿ ಬರಿದೆ ನಿನಗೇನು ಬರಿದೆ ದುಗುಡವ್ಯಾಗಿ ಸಪ್ತರ್ಷಿಗಳಿಂದ ಕೊಡಲು ಮಾಡಲ್ಪಟ್ಟಂತಹ ಮಂತ್ರವನ್ನು
ನಟಿಸುವುದರ ಮೂಲಕವಾಗಿ ನಿನ್ನ ಜೀವನವನ್ನು ಉಜ್ಜೀವನಗೊಳಿಸಿಕೊಂಡವನು ನೀನು. ಅಂತಹ ನೀನು ಕಣ್ಣೀರಿಳಿಸುತ್ತಾ ದುಗುಡ ಮನನಾಗಿ ಆಶ್ರಮದಲ್ಲಿರುವುದಕ್ಕೆ ಕಾರಣ ಏನು ಅಂತ ಹೇಳುತ್ತೀಯೋ? ಕೇಳುವಾಣಿ ಲೋಲ ಕೂಡ ವ್ಯಾಜನ ಕೃತ್ಯ ತಾಳದುಲಿ ಚಪಿಸಿದೆನು ಬರದಿ ಪೇಳಲೇನ ಶಾಪ ವಾಕ್ಯ ಕವಿತೆಯ ರೂಪ ತಾಳಿ ಹೊಳ ಬಂದಿತೆ ಮುಖದಿ ಪೇಳಲೇನ ಶಾಪ ವಾಕ್ಯ ಕವಿತೆಯ ರೂಪ ತಾಳಿ ಹೊಳ ಬಂದಿತೆ ಮುಖದಿ ಕೇಳುವಾಣಿ ಲೋಲಾಯ ಮದ್ಯಕ್ಕೊಂದು ಕಲ್ಲನ್ನು ಎಸೆದಾಗ ಆ ನೀರಿನಲ್ಲಿ ತರಂಗಗಳು ಏರ್ಪಡುವ ರೀತಿಯಲ್ಲಿ ಪ್ರಶಾಂತ ಚಿತ್ತನಾದಂತಹ ನನ್ನ ಮಾನಸದಲ್ಲಿ ತರಂಗಗಳು ಏರ್ಪಟ್ಟಿದೆ ಪ್ರಭು. ಯಾಕೆ? ಕಾರಣ ನಾನು ಕಂಡಂತಹ ದೃಶ್ಯ ಏನು? ಶಿಷ್ಯರನ್ನೆಲ್ಲ ಒಡಗೂಡಿಕೊಂಡು ತಮಸೆಗೆ ನಾನು ಹೋದಂತಹ ಸಂದರ್ಭದಲ್ಲಿ ಕ್ರೌಂಚ ಪಕ್ಷಿಗಳೆರಡು ಮಿಥುನದಲ್ಲಿದ್ದವು. ಯಾವುದೋ ಭಾವುಕತೆಯಿಂದ ಅದನ್ನು ನೋಡಿ ನಾನು ಆನಂದವನ್ನು ಅನುಭವಿಸ್ತಾ ಇದ್ದೆ. ಮಗದೊಂದು ಗಳಿಗೆಯಲ್ಲಿ ಬೇಡದವರು ಬಂದು ಬಾಣವನ್ನು ಹೊಡೆದು ಗಂಡು ಕ್ರೌಂಚವನ್ನು ಕೊಂದು ಬಿಟ್ಟ. ವಿಲಪಿಸುವಂತಹ ಹೆಣ್ಣು ಕ್ರೌಂಚವನ್ನು ಕಂಡಾಗ ಒಡಲಲ್ಲಿ ಸಿಟ್ಟು ಉಕ್ಕಿ ಬಂತು. ಆದ್ದರಿಂದಲೇ ಶಾಪವಾಕ್ಯವನ್ನು ಕೊಟ್ಟೆ ಆತನಿಗೆ, ಮಾ ನಿಷಾದನೆಂಬುದಾಗಿ. ಆತನೇನೋ ಅಳಿದು ಹೋದ. ಆದರೆ ನಾನು ಮಾಡಿದ್ದು ಸರಿಯೇ ಅನ್ನೋ ಹಾಗೆ ಜಿಜ್ಞಾಸೆ ನನಗೆ ಮೂಡಿದೆ. ಒಂದೋ ನಾನು ಕೊಡಬೇಕಾದವನಲ್ಲ, ನೋಡಬಾರದ ದೃಶ್ಯವನ್ನು ನೋಡಿದವನು ಹೌದು. ಮಾತ್ರವಲ್ಲದೆ ನಾನು ಕೊಟ್ಟಂತಹ ಶಾಪ ಕಾವ್ಯ ರೂಪದಲ್ಲಿ ನನ್ನ ನಾಲಿಗೆಯಿಂದ ಹೊರಬಂತು. ಯಾರಾದ್ರೂ ಸಿಟ್ಟು ಬಂದು ಬೈಯುವಾಗ ಕಾವ್ಯಮಯವಾಗಿ ಬೈಯುತ್ತಾರ, ಬಾಯಿಗೆ ಬಂದ ಹಾಗೆ ಬೈಯುವುದಲ್ಲೂ. ಹಾಗಿದ್ರೆ ಕಾವ್ಯಮಯವಾಗಿ ಯಾಕೆ ಬಂತು? ಆ ದೃಶ್ಯವನ್ನು ನಾನು ಯಾಕೆ ಕಂಡೆ? ಇದು ನನ್ನ ಸಮಸ್ಯೆ ಸ್ವಾಮಿ. ಮರುಗಳೇ ನಿಮಿತ್ತ ಶಾಪವು ಬೇಡ ನಿರವ ಬಾಧಿಸದು ದಿಟ್ಟವಾಗಿ ವಿರಚಿಸಿ ನವಕಾವ್ಯ ಶಾಪ ಶ್ಲೋಕದ ತೆರದಿ ಕರುಣಿ ಪಡುವಾಣಿ ಸಿದ್ಧಿಯನು ಕರುಣಿ ಪಡುವಾಣಿ ಸಿದ್ಧಿಯನು ಮರುಗಲಿ ಕಿದಕೆ ಅಯ್ಯ ಪ್ರಕೃತಿಗೆ ವಿನೀತನಾಗಿ ಬದುಕಬೇಕಾದ ಮನುಜನೊಬ್ಬ ಪ್ರಕೃತಿಗೆ ಅತೀತನಾಗಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತಿಯಲ್ಲಿ ಕಾಣಬಹುದಾದ ಸುಂದರ ದೃಶ್ಯಗಳೆನ್ನುವುದು ಮನಸ್ಸನ್ನು ಸೆಳೆದುಕೊಳ್ಳುವುದು ಸತ್ಯವೇ ಹೌದಾದರೂ ನಡೆದ ಘಟನೆಯ ಬಗೆಗೆ ನಿನಗೆ ವಿಷಾದ ಉಂಟು ಎನ್ನುವುದು ಸತ್ಯವೇ. ಗಂಡು ಕ್ರೌಂಚದ ಮರಣಕ್ಕೆ ಕಾರಣನಾದಂತಹ ಆ ಲುಬ್ಧಕನಿಗೆ ನೀನು ಕೊಟ್ಟ ಶಾಪ ನೀ ಚಿರಂಜೀವಿಯಾಗಲಾರೆ ಎನ್ನುವ ಹಾಗೆ. ಹಾಗಾದ್ರೆ ಪ್ರಪಂಚದಲ್ಲಿರುವ ಸಕಲ ಜೀವಿಗಳು ಚಿರಂಜೀವಿಗಳೇ ಅಲ್ಲವಲ್ಲ? ಅವನೇನಾದರೂ ಈ ತೆರಳಾಗಿ ಆಗುವುದಕ್ಕೆ ಕಾರಣವಾದದ್ದು ಏನು ಅಂತ ಆಲೋಚನೆ ಮಾಡಿದರೆ ಪ್ರಪಂಚದಲ್ಲಿ ನಡೆಯಬಹುದಾದ ಸಕಲ ವ್ಯವಹಾರಗಳೆಲ್ಲವೂ ಕೂಡ ದೈವ ಇಚ್ಛೆಯಂತಲೇ ದೈವ ಕಲ್ಪನೆಯಂತಲೇ ಸಾಗುತ್ತದೆ. ಅದರಂತೆ ಸಾಗಬೇಕು. ಜನ್ಮಾಂತರದಲ್ಲಿ ಮಾಡಿದ ಕರ್ಮದ ಫಲವಾಗಿ ವ್ಯಕ್ತಿಯೊಬ್ಬರು ಭೂಮಿಯಲ್ಲಿ ಜನಿಸಿಕೊಳ್ತಾನೆ. ಅವನ ಮರಣ ಇಂತಹದೇ ಸಮಯಕ್ಕೆ ಹೀಗೆ ಆಗುತ್ತದೆ ಎನ್ನುವುದು ಅವಾರ್ಜಿಸಿದ ಕರ್ಮದ ಫಲವಾಗಿ ಒದಗಿ ಬರುವಂತಹದ್ದು. ಎಲ್ಲಿಯಾದ್ರೂ ನೀ ಶಾಪವೇ ಕೊಡದೇ ಇದ್ದರೂ ಕೂಡ ಅವನ ಮರಣವನ್ನು ಹುಲಿ ಹಿಡಿದೋ ಅಥವಾ ಅಪಘಾತವಾಗಿಯೋ ಏನೋ ಆಗಿಯೋ ಎಂತದೋ ಸಂದರ್ಭದಲ್ಲಿಯೂ ಸತ್ತು ಹೋಗಬಹುದು. ಹಾಗೆಂದು ಅದಕ್ಕೆ ನೀ ಕಾರಣನಾಗುವುದಿಲ್ಲ. ಹಾಗಾಗಿ ಚಿಂತೆ ಮಾಡಬೇಡ. ಅವನ ಮರಣಕ್ಕೆ ನೀ ಕಾರಣನಾಗುವುದೇ ಇಲ್ಲ. ಹಾಗಿದ್ರೆ ಶಾಪವಾಕ್ಯ ಯಾಕೆ ಕಾವ್ಯ ರೂಪದಲ್ಲಿ ಬಂತು? ಕಾವ್ಯ ರೂಪವಾಗಿ ಬರುವುದಕ್ಕೆ ಕಾರಣ ಉಂಟು. ಏನು? ನಿನ್ನಂತಹ ಮಹರ್ಷಿಯಿಂದ ಜಗತ್ತಿಗೆ ವಾಗ್ಮಯ ಪ್ರಪಂಚಕ್ಕೆ ಕಾವ್ಯ ರೂಪಕವಾದಂತಹ ಒಂದು ಮಹಾ ಗ್ರಂಥವು ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಶಾಪ ಎನ್ನುವುದು ಕಾವ್ಯ ರೂಪದಲ್ಲಿ ಬಂದಿದೆ. ಬ್ರಹ್ಮದೇವ, ಏನು ಯಾವುದೇ ರೀತಿಯ ಕಾವ್ಯವನ್ನು ಬರಬೇಕಿದ್ರೆ ಮೂಲ ರೂಪವಾಗಿ ಅದಕ್ಕೊಂದು ವಸ್ತು, ಒಬ್ಬ ವ್ಯಕ್ತಿ ಬೇಕು. ಅದು ಯಾರು ಏನು ಅನ್ನೋದು ನನ್ನ ನಿಲುಮೆಗೆ ನಿಲುಕುತ್ತಾ ಇಲ್ಲ. ಮಹರ್ಷಿ, ಬ್ರಹ್ಮ ಋಷಿಯಾಗಿ ಮಾಡಿದಂತಹ ನೀನು ಆಶ್ರಮವನ್ನು ಸೇರಿದ ಕಾಲಕ್ಕೆ ನಾರದ ಮಹರ್ಷಿಗಳು ನಿನ್ನ ಬಳಿಗಾಗಿ ಬಂದವರು.
ಅವರು ನಿನಗೆ ರಾಮನ ಜೀವನದ ಚರಿತೆಗಳನ್ನು ಬಹಳಷ್ಟು ಚೆನ್ನಾಗಿ ಹೇಳಿದವರಿದ್ದಾರೆ. ಅಂತಹ ನಾರದ ಪ್ರಣೀತವಾದಂತಹ ಯಾವ ಕಥಾವಸ್ತು ಉಂಟು ಅದು ನಿನ್ನ ಹೃದಯದ ಹಂದರದೊಳಗೆ ಹಾಗೆಯೇ ಇದೆ. ಅದು ಮುಂದಿನ ದಿನದಲ್ಲಿ ರಾಮಾಯಣ ಎನ್ನುವ ಹಾಗೆ ನಿನ್ನಿಂದಲೇ ಬರೆಯಲ್ಪಡಬೇಕು. ಆದರೆ ಬರೆಯುವುದಕ್ಕೆ ತೊಡಕು ತೊಂದರೆಗಳು ಯಾವ ಕಾರಣಕ್ಕೂ ನಿರ್ಮಾಣ ಆಗುವುದಿಲ್ಲ. ನನ್ನ ಮಡದಿಯಾದ ಶಾರದೆಯ ನಿರ್ಣಯವೂ ಅದೇ. ಪ್ರಪಂಚಕ್ಕೊಬ್ಬ ಆದಿಕವಿ ಬೇಕು ಎನ್ನುವ ಹಾಗೆ ಅದರಂತೆ ನಿನ್ನಿಂದಲೇ ರಾಮಾಯಣ ನಿರ್ಮಾಣ ಆಗುವುದಕ್ಕೆ ಶಾರದೆಯು ಅನುಗ್ರಹವನ್ನು ಮಾಡುತ್ತಾನೆ. ರಾಮಾಯಣ ಕಥನ ಕಾವ್ಯವನ್ನು ಅನುಷ್ಟು ಛಂದಸ್ಸಿನ ಮೂಲಕವಾಗಿ ಬರೆಯುವುದಕ್ಕೆ ಮುಂದುವರಿಯಯ್ಯ. ಅಯ್ಯ, ತಾವು ಹೇಳಿದ ಮೇಲೆ ಎರಡು ಮಾತಿಲ್ಲ. ಯಾರು ಯಾವುದನ್ನು ಮಾಡಬೇಕೆಂಬ ಸಂಕಲ್ಪ ನಿನ್ನಲ್ಲಿದೆಯೋ ಅಂತವರಿಂದಲೇ ಇದನ್ನು ಮಾಡಿಸಬೇಕೆಂಬಂತ ತೀರ್ಮಾನವನ್ನು ಮಾಡಿದವ. ಹಾಗಿದ್ರೆ ರಾಮನ ಚರಿತೆ, ರಾಮನ ಅಯನ, ರಾಮಾಯಣ ಇದು ನಾನು ಬರಿಬೇಕು ತಾನೇ? ಖಂಡಿತವಾಗಿಯೂ ಬರೀತೇನೆ. ಶುಭವಾಗಿ. ಸಿಂಗರಗ ಬಗಿ ಮಂಗಲವಾಗದ ರಂಗುದಗಿಸಿವಾಮಿ ಕಿರಿಯೇ ಸಂಗಡಿಗರು ರಥ ಗಂಗಾ ತಾನದಿ ಮಂಗಲ ಮಾಡಿ ಹೋಗ್ಲಿದಿರದಿದೆ. ಸಿಂಗರಗ ಬಗಿ ಮಂಗಲವಾಗದ ರಂಗುದಗಿಸಿವಾಮಿ ಕಿರಿಯೇ ವಾಮಿ ಮಹಾಕಾವ್ಯ ರಾಮಾಯಣವನ್ನು ಬರೆದು ಮುಗಿಸಿದ್ದೇನೆ. ಆಹಾ, ಶ್ರವಣ ಮಾತ್ರದಿಂದಲೇ ಭಾರದ್ವಾಜಾದಿ ಋಷಿಗಳೆಲ್ಲ ಮೈ ಪುಳಕಗೊಂಡಿದ್ದಾರೆ, ಸಂತೋಷವನ್ನು ಅನುಭವಿಸಿದ್ದಾರೆ. ಹಾಗೆಂದು ಶ್ರವಣ ಮಾಡೋದು ಹೌದು, ವಾಚನ ಮಾಡುವುದಕ್ಕಾಗಿ ಶಿಷ್ಯರು ಬೇಕು ಅಂತ ಯೋಚಿಸಿದ್ರೆ ಅಂತಹ ಶಿಷ್ಯರೂ ಲಭ್ಯವಾಗಿಲ್ಲ. ಹಿಂದಕ್ಕಾದರೂ ಪುತ್ರಕಾಮೇಷ್ಟಿಯನ್ನು ಮಾಡಿ ದಶರಥ ಚಕ್ರವರ್ತಿ ರಾಮನನ್ನು ಪಡೆದ. ಹಾಗಿದೆ ನಾನು ಹಾಗೆ ಶಿಷ್ಯನನ್ನು ಪಡೆಯುವುದಕ್ಕಾಗಿ ಶಿಷ್ಯಕಾಮೇಷ್ಟಿಯನ್ನೇ ಮಾಡಬೇಕು ಅನ್ನೋ ಹಾಗೆ ಯೋಚಿಸುತ್ತಾ ಗಂಗಾತಟಕ್ಕೆ ನಾನು ಸ್ನಾನಕ್ಕೆ ಅಂತ ಬಂದ್ರೆ ಏನದು ಕೇಳ್ತಾ ಇರೋದು? ವನದೊಡ್ಡಿ ನಡೆಯರದಿ ಶ್ರೀರಾಮ ರಾಮ ವನದೊಡೆಲ್ ಶ್ರೀರಾಮನಾಮವೇ ಮಧುರಂ ರಾಮ ಶ್ರೀರಾಮನಾಮ ಪಾಲು ಅಮೃತ ಸಮಾಧು ಶ್ರೀರಾಮನಾಮ ಪಾಲು ಅಮೃತ ಸಮಾನಂ ರಾಮನಾಮವೇ ಮಧುರಂ ರಾಮ ಮೋಹನ ರಾಮ ಶ್ರೀರಾಮ
ಸ್ಮರಣೆ, ಅದ ಪತನವನ್ನು ಹೊಂದಿದಂತಹ ನನ್ನ ಜೀವನವನ್ನು ಉತ್ಕರ್ಷಕ್ಕೆ ಏರಿದಂತಹ ರಾಮನಾಮ, ಎಲ್ಲೋ ಕೇಳಿದಂತಹ ಅನುಭವ ಕಿವಿಗಳಿಗೆ ಮಧುರತೆಯನ್ನು ನೀಡುತ್ತಾ ಇದೆ. ಆದರೆ ಈ ಪ್ರದೇಶದಲ್ಲಿ ಇಂತಹ ರಾಮನಾಮವನ್ನು ಆಡುವವರು ಯಾರಿರಬಹುದು? ಹುಡುಕುತ್ತಾ ಹುಡುಕುತ್ತಾ ಮುಂದೆ ಮುಂದೆ ಸೊಬಗೆ ಸೀತೆಯ ಕಂಡು ಬಳಿಗೇರಿ ಮರುಗದಿಂದ ಭಯ ಮುದ್ರೆಯ ತೋರಿ ಬೆದರದಿರು ನೀನೆನುದ ನುಡಿಸಿದನು ವಿನಯದಿಂದ. ಯಾರಮ್ಮ ನೀನು ಯಾರಮ್ಮ ನೀ ಘೋರ ಕಾಂತಾರದೊಳಗೆ ಯಾರು ನೆನೆದನು ಕದಿಯುವೆ ಹೀಗೆ ತಾರಕ ಮಂತ್ರವನಾರು ಕಲಿಸಿದರು ಶ್ರೀರಾಮನಾಮ. ತಾರಕ ಮಂತ್ರವನಾರು ಕಲಿಸಿದರು ಈ ರೀತಿ ನುರಿದಿಲ್ಲಿ ಹೋದವರ್ಯಾರು? ಯಾರಮ್ಮ ನೀನು ಹೆದರಬೇಡ, ಅಭಯ ಮುದ್ರೆಯನ್ನು ತೋರಿಸ್ತಾ ಇದ್ದೇನೆ. ಕಿವಿಗಳಿಗೆ ಕೇಳಿದಂತಹ ಮಧುರವಾದಂತಹ ವಾಕ್ಯ ರಾಮ ತಾರಕ ಮಂತ್ರ. ಯಾರಮ್ಮ ಇದನ್ನು ನಿನಗೆ ಬೋಧಿಸಿದವರು? ಇಷ್ಟಕ್ಕೂ ನೀನು ಯಾರು? ಗಾಢ ಅಂಧಕಾರವನ್ನು ಕೂಡಿದಂತಹ ಈ ವಿಪಿನಕ್ಕೆ ಎಂಟದೆಯ ಬಂಟರಾದರೂ ಬರುವುದಕ್ಕೆ ಕಷ್ಟ ಸಾಧ್ಯ. ಅಂತಲ್ಲಿ ಹೆಣ್ಣು ಹೆಂಗಸು ನೀನು ಬಂದಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾರೋ ಬಂದು ಬಿಟ್ಟು ಹೋಗಿದ್ದಾರೆ ಅನ್ನೋದು ಸ್ಪಷ್ಟ. ಕೇಳು ತಾಯಿ, ಯಾರು ನೀನು? ಹೆದರಬೇಡ, ನಾನು ಯಾರು ಅಂತ ಗೊತ್ತಿಲ್ಲದಲ್ವೇ ಭಯ? ಬ್ರಹ್ಮ ಋಷಿಯ ವಾಲ್ಮೀಕಿ ಮಹರ್ಷಿ ನಾನು. ಹೌದಮ್ಮ. ಮುನಿಯ ಮಾತನು ನಂಬಿ ಜಾನಕಿಗೆ ಮುನಿಯ ಮಾತನು ನಂಬಿ ಜಾನಕಿಯೇ ಮನಸ್ಸಿನ ಗಣಿತ ಶೋಕ ಮೌಕ್ತಿಕ ಮಣಿಗಳಂ ಪೋಣಿಸುದ ಹೊಸೆದ ವಿಷಾದ ಹಾರವನು ಮುನಿಯ ಪಾದಕ್ಕೆ ತುಡಿಸು ತರ್ಚಿಸಿ ಜನಪನಪವಾದ ಕಳುಗಿ ತನ್ನನು ವನದಿ ತೊರೆದ ಸ್ಥಿತಿಯನ್ನು ವರ್ಣಿಸಿದ ಅಳುತ್ತಾ ಜನಪನಪವಾದ ಕಳುಗಿ ತನ್ನನು ವನದಿ ತೊರೆದಾರ್ಥ ಸ್ಥಿತಿಯನ್ನು ಬಣ್ಣಿಸಿದಳಳುತ್ತಳು ಮುನಿಪೋತನ ಭಯ ಪಡಬೇಡ. ತಾರಕ ಮಂತ್ರದ ಮೇಲಾಣೆ ನಾನು ವಾಲ್ಮೀಕಿ. ಭಯಗೊಳ್ಳಬೇಡ. ಮಹರ್ಷಿಗಳೇ, ಓ ವಾಲ್ಮೀಕಿ ಮಹರ್ಷಿಗಳೇ, ಹೌದಮ್ಮ. ನಿಮ್ಮ ದರ್ಶನ ಭಾಗ್ಯ ಅಂತ ಆದ್ರೆ ಈ ಜನ್ಮದ ಪುಣ್ಯ ಅಲ್ಲ ಇದು. ಅದೆಷ್ಟೋ ಜನ್ಮದ ಪುಣ್ಯದ ಫಲ ಅಂತ ನಾನು ಭಾವಿಸಿಕೊಳ್ತೇನೆ. ಯಥೋಚಿತವಾದಂತ ಸತ್ಕಾರವನ್ನು ನಿಮಗೆ ಮಾಡಬೇಕು. ಆದ್ರೆ ಯಾವ ರೀತಿ ಅಂತ ನನಗೆ ತೋಚುವುದಿಲ್ಲ. ನನ್ನ ಕಣ್ಣೀರ ಹನಿಯಿಂದ ನಿಮ್ಮ ಪಾದವನ್ನು ತೋಯಿಸಿದ್ದೇನೆ. ನನ್ನ ವಿಷಾದ ಹಾರವನ್ನು ನಿಮಗೆ ಕಾಣಿಕೆಯಾಗಿ ನಿಮ್ಮ ಪದತಳಕ್ಕೆ ಒಪ್ಪಿಸ್ತಾ ಇದ್ದೇನೆ. ಆಗಲಮ್ಮ, ಇಷ್ಟಕ್ಕೂ ನೀನು ಯಾರು ಅಂತ ಬೇಕಲ್ಲ? ಜನಕ ಮಹಾರಾಜನಿಗೆ ಮಗಳಾಗಿ ಹುಟ್ಟಿ ಈ ಪ್ರಪಂಚದ ಬೆಳಕನ್ನು ಕಂಡು ದಶರಥ ಚಕ್ರವರ್ತಿಗೆ ಸೊಸೆಯಾಗಿ ಶ್ರೀರಾಮಚಂದ್ರನಿಗೆ ಮಡದಿಯಾಗಿ ಸಂತೋಷದಿಂದ ದಿನ ಕಳೆಯುತ್ತಾ ಇದ್ದವಳು. ಆದರೆ ಹೇಗೆ ಇರಬೇಕಾದವಳ ಸ್ಥಿತಿ ಇಂದು ಈ ಅರಣ್ಯದಲ್ಲಿ ಇರಬೇಕಾಯಿತು.
ವಿಧಿಗೆ ನಾವು ಸಂತೋಷದಿಂದ ಇರುವುದು ಸಹಿಸಿಕೊಳ್ಳಿಕ್ಕಾಗಲಿಲ್ಲ ಅಂತ ಕಾಣ್ತದೆ ಸ್ವಾಮಿ. ಜನರ ಅಪವಾದಕ್ಕೆ ಅಂಜಿ ನನ್ನನ್ನು ಕಾಡಿನಲ್ಲಿ ಬಿಟ್ಟು ಹೋಗುವಂತ ಸ್ಥಿತಿಗೊಳಗಾದ್ರು ನನ್ನವರು. ಹಾಗಾಗಿ ಈ ಕಾಡಿನಲ್ಲಿ ನಾನಿಂದು ಈ ಸ್ಥಿತಿಯಲ್ಲಿ ಇರಬೇಕಾಯಿತು. ಹಾಗಿದ್ರೆ ನೀನು ಮರ್ಯಾದ ಪುರುಷೋತ್ತಮನಾದಂತ ಪ್ರಭು ರಾಮಚಂದ್ರನ ಮಡದಿ ನಾನೇ ಜಾನಕಿ ಸ್ವಾಮಿ, ನಾನೇ ಜಾನಕಿ. ನೀನೇ ಕನಕೋ ಭಾವದ ಭ್ರಮೆಯೋ ಕಲ್ಪನೆಯನುಪಮಾಧಿಕ್ಯದ ವಿಲಾಸವ ಇನ ಕುಲದ ವೃಕ್ಷದುಳ್ ಮೂಡಿದ ಕಹಿಯ ಫಲವು ವಿಧಿಯ ಮನದ ಹಲ್ಕಿಗೆಯರಿವಡಾರಳ ವಿಧಿಯ ಮನದ ಹಲ್ಕಿಗೆಯರಿವಡಾರಳ ವಿನುದ ಕುಳಗಿದ ತನುವಿದ್ಯೋ ಎದುರಿರ್ಪ ವಾಸ್ತವ ನುಡಿಸಿದನು ಕನಸೋ ಭಾವದ ಭ್ರಮೆಯೋ ವಿಧಿಯ ಕಲ್ಪನಾಲೋಕದಲ್ಲಿ ನಾನು ವಿಹರಿಸುತ್ತಾ ಇದ್ದೇನು ಅನ್ನೋ ಹಾಗೆ ಭಾಸವಾಗ್ತಾ ಇದೆ. ಕನಸೇ ಇದು ಅಥವಾ ಕಾವ್ಯವನ್ನು ರಚಿಸಿದಂತಹ ಭಾವದ ಭ್ರಮೆಯಲ್ಲಿ ನಾನಿದ್ದೇನೆ ಅನ್ನೋ ಹಾಗೆ ಭಾಸವಾಗ್ತಾ ಇದೆ. ಇನಕುಲವೆಂಬ ಅಮೃತ ವೃಕ್ಷದಲ್ಲಿ ಉದಿಸಿದ ಕಹಿಯ ಫಲವೇ? ಯಾಕೆ ಹೀಗಾಯಿತು? ಇಂತಹ ಸ್ಥಿತಿ ಯಾಕೆ ನಿರ್ಮಾಣವಾಯಿತು? ರಚನೆಕಾರನಾದಂತಹ ನನ್ನ ರಚನೆಯಲ್ಲಿ ದೋಷವೇ? ನನಗೊಂದು ಅರ್ಥವಾಗ್ತಾ ಇಲ್ಲ. ಈಕೆ ಯಾರು? ಮಾತೆ ಜಾನಕಿ ಎನ್ನ ಕಾವ್ಯನಾಯಕಿ ನಿನಗೆ ಈ ತೆರನ ಸ್ಥಿತಿ ಲಭ್ಯವಾಗುತ್ತೆ ರಾಮ ಏತಕಿಲ್ತಿಸಗಿತನು ಧರ್ಮಜ್ಞನಾದ ರಘುನಾಥನಿಂದಿನ ಗರಿಯದಾಚೆಗೆ ಜಾನಕಿ ಎನ್ನ ಕಾವ್ಯನಾಯಕಿ ನಿನಗೆ ಇತರನ ಸ್ಥಿತಿ ಲಭ್ಯವಾಗಿದೆ ರಾಮ ಅಮ್ಮ ಜಾನಕಿ, ಮಹರ್ಷಿ, ರಾಮಾಯಣದಂತಹ ಮಹಾಕಾವ್ಯವನ್ನು ರಚಿಸಿದವ ನಾನು. ಆ ಕಾವ್ಯಕ್ಕೆ ನಾಯಕಿ ನೀನು. ನನ್ನ ಕಾವ್ಯದ ಮಾನಸ ಮಂದಿರದಲ್ಲಿ ಕೂರಿಸಿದವ ನಾನು. ನಿನಗೆ ಈ ಸ್ಥಿತಿಯಾಗಿ ಹೋಯಿತೆ ತಾಯಿ. ಮರ್ಯಾದ ಪುರುಷೋತ್ತಮ ಧರ್ಮಜ್ಞ ಅನ್ನೋ ಹಾಗೆ ಬಿಂಬಿಸಿದವರು ನಾವು ರಾಮನನ್ನು. ಅಂತಹ ರಾಮ ಕಠೋರ ಹೃದಯನಾದನಿ. ಗರ್ಭಿಣಿಯಾದಂತಹ ನನ್ನ ಮಡದಿಯನ್ನು ವಿಪಿನಕ್ಕೆ ಕಳುಹಿಸಷ್ಟು ನಿಷ್ಠೂರನಾಗಿ ಹೋದನಿ. ಯಾಕೆ ಹೀಗಾಗಿ ಹೋಯಿತು? ಯಾಕೆ ಹೀಗಾಗಿ? ಸೀತೆಯಳು ರಮಣ ನೀತಿ ತಪ್ಪಿದುದಿಲ್ಲ ಇಲ್ಲ ಸ್ವಾಮಿ. ಏತಕ್ಕಿಂತವನ ಶಂಕಿಬುದು ಖ್ಯಾತಲಿಂಗಪವಾದ ಭೀತಿ ಎದುರಲಿ ಸತಿಯದೆ ತರದು ಗಣನೆ ಎಂದೆನು ಕರುಣಾಳು ರಾಘವನು ತಪ್ಪಿಲ್ಲ ಸ್ವಾಮಿ, ಕಡುಪಾತಕಂ ಮಾಡಿ ಪೆಣ್ಣಾಗಿ ಜನಿಸಿದೆ ಅಪರಾಧ ಖ್ಯಾತಲಿಂಗಪವಾದ ಭೀತಿ ಎದುರಲಿ ಸತಿಯದೇ ತರದು ಗಣನೆ
ಹಾಗೆ ಆಲೋಚನೆಯನ್ನು ಮಾಡಬೇಡಿ ಸ್ವಾಮಿ, ಮಾಡಬೇಡಿ. ನೀತಿ ತಪ್ಪುವವರಲ್ಲ ನನ್ನವರು. ಮತ್ತೆ ಯಾಕೆ ಹೀಗಾಯ್ತು? ಅದಕ್ಕಾಗಿ ರಾಜಾರಾಮನಾಗಿ ಅವರು ಈ ನಿರ್ಧಾರವನ್ನು ಕೈಗೊಂಡದ್ದು ಸರಿಯೇ ಇದೆ. ಕರುಣಾಳು ರಾಘವನಲ್ಲಿ ಯಾವ ತಪ್ಪಿಲ್ಲ ಸ್ವಾಮಿ, ಯಾವ ತಪ್ಪಿಲ್ಲ. ಹೆಣ್ಣಾಗಿ ಹುಟ್ಟಿ ನಾನಿಂದು ಇಂಥ ಕಷ್ಟಗಳನ್ನು ಅನುಭವಿಸಬೇಕು. ಯಾವುದೋ ಜನ್ಮದಲ್ಲಿ ಮಾಡಿದಂತ ಪಾಪವನ್ನು ಇಂದು ನಾನು ತೊಳೆಯುತ್ತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ. ನನ್ನವರು ನೀತಿ ತಪ್ಪುವವರಲ್ಲ, ನನ್ನವರಲ್ಲಿ ಯಾವ ದೋಷವೂ ಇಲ್ಲ ಸ್ವಾಮಿ, ಯಾವ ದೋಷವೂ ಇಲ್ಲ. ಇಂತಹ ಉದಾತ್ತ ಹೃದಯವನ್ನು ಹೊಂದಿದವಳಮ್ಮ ನೀ. ಇಂತಹ ಸ್ಥಿತಿಯಲ್ಲಿ ಕಾಡುಮಾಲಾದರೂ ಕೂಡ ಪತಿಗೆ ಯಾವುದೇ ರೀತಿಯ ಅಪವಾದಗಳು ಬರಬಾರದನ್ನ ದೃಷ್ಟಿಯಿಂದ ಪತಿಯ ಮೇಲೆ ಯಾವುದೇ ಅಪವಾದವನ್ನು ಹೊರಿಸುವವಳು ನೀನಲ್ಲ. ಸಂತೋಷವಾಯಿತಮ್ಮ. ಆದರೆ ನೀನು ಕಲ್ಪಿಣಿ. ಗಾಢಾಂಧಕಾರವಾದಂತಹ ವಿಪಿನದಲ್ಲಿ ನಿನ್ನನ್ನು ಬಿಟ್ಟು ಹೋಗುವುದು ಸರಿಯಲ್ಲ. ಅದಕ್ಕಾಗಿ ತನ್ನ ಆಶ್ರಮಕ್ಕೆ ಬರುವೆಯಾ ತಾಯಿ? ಮಹರ್ಷಿಗಳೇ, ಓ, ನನ್ನವರ ಆಜ್ಞೆ ಇದ್ದದ್ದು ಸೀತೆಯನ್ನು ಕಾಡಿಗೆ ಬಿಟ್ಟು ಬರಬೇಕು ಅಂತ. ನಾನಿರ್ಬೇಕಾದದ್ದು ಕಾಡಿನಲ್ಲಿ ಅಲ್ವೇ? ನನ್ನ ಆಶ್ರಮವು ಇರುವುದು ಕಾಡಿನ ಮಧ್ಯದಲ್ಲೇ ಅಲ್ವೇ ನಮ್ಮ? ಯೋಚಿಸಬೇಡ, ಬಾ ತಾಯಿ, ಬಾ. ಕ್ಷಣದಿಂದ ಕ್ಷಣಕ್ಕೆ ನನಗೆ ವಿಷಾದವೇ ಕಾಣ್ತಾ ಇದೆ, ವಿಯೋಗವೇ ಕಾಣ್ತಾ ಇದೆ. ನನ್ನ ಕಾವ್ಯದ ಕೊನೆಯ ಭಾಗವೆಲ್ಲವೂ ದುರಂತದಲ್ಲೇ ಕಾಣ್ತಾ ಇದೆಯಲ್ಲ. ಲಕ್ಷ್ಮಣ ಶೇಷನಾಗಿ ಹೋದ, ಸೀತೆ ಜಾನಕಿ ಭೂ ಗರ್ಭವನ್ನು ಸೇರಿಕೊಂಡಳು, ಸರಯು ನದಿಯಲ್ಲಿ ರಾಮ ನಿರ್ಯಾಣವನ್ನು ಹೊಂದಿದ. ಹಾಗಿದ್ರೆ ನಾನು ಬರೆದಂತಹ ಈ ಕಾವ್ಯದಲ್ಲಿ ಏನು ಕೊರತೆ ಇದೆ? ಯಾಕಿದು ದುರಂತದಲ್ಲಿ ಕೊನೆಗೊಂಡಿತು? ನನಗೊಂದು ಅರ್ಥವಾಗುತ್ತಾ ಇಲ್ಲ. ವಿಧಿಯೇ, ಯಾಕೆ ಹೀಗಾಯಿತು? ಯಾಕೆ? ಕವಿದ ವಿಷಾದ ಯೋಗದ ಜವನಿಗೆಯ ಸರಿಸಲ್ಕೆ ಹವನಿದುಗ ಮುನಿರಾಯ ಸನ್ನಿಧಿ ಗವತರಿಸಿದ ಅವನಿದು ಮುನಿರಾಯ ಸನ್ನಿಧಿ ಗವತರಿಸಿದ. ವಾಲ್ಮೀಕಿ ಮಹರ್ಷಿಯೇ, ಬ್ರಹ್ಮದೇವ, ಬರೆದ ಕಥನ ಕಾವ್ಯದ ಕಾವ್ಯನಾಯಕನ ಬದುಕು ಯಾಕೆ ಹೀಗಾಯಿತು ಎನ್ನುವ ಕಾರಣಕ್ಕೆ ದುರಂತದಲ್ಲಿ ಕೊನೆಗೊಂಡಿತಲ್ಲ ಸ್ವಾಮಿ. ಹೌದು, ವಿಷಾದ ಯೋಗದ ಜವನಿಕೆಯಿಂದ ಬಂಧಿತನಾಗಿ ನೀನು ದುಃಖಿಸುತ್ತಾ ಇದ್ದೀಯಾ ಎನ್ನುವುದು ಅರಿವಾಗುತ್ತಾ ಉಂಟು. ಹಾಗಾದ್ರೆ ನೀನು ಬರೆದ ಕಥನದಲ್ಲಿ ಕಾವ್ಯನಾಯಕನಾಗಿ ನಟಿಸಿದವನು ಯಾರು, ಅವನ ಎತ್ತರ ಏನು, ಅವನ ಆಳವೇನು ಎನ್ನುವುದನ್ನು ಅರಿಯಬೇಕು ಅಂತಾದ್ರೆ ಇದೋ ದಿವ್ಯ ಜ್ಞಾನವನ್ನು ಒದಗಿಸಿದ್ದೇನೆ, ನೋಡು. ಸುಖತೋಪ ಗಡಲಿ ಬಗೆ ಮನೆಯಂಗಳವು ನಿರತ ಸೇವಿ ಪಡು ಇವನ ರಸಿಯೇ ಸೀತೆ ನೋಡಲ್ಲಿವನ ವಾಕ್ಯದೊಳ್ಳಿಹಳು ಲೀಲೆಯೋ ಇವನು ಭುವಿಗಮದರಿದೆ ನಟಿಸಿದ ನಟನೆಗಳು ಲೀಲೆಯೊಳಿವನು ಭುವಿಗವತರಿಸಿ ನಟಿಸಿದ ನಟನೆಗೆ ಅಳುವೇಗೆ ಯುವಕಣ ಶ್ರೀರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ವದೈಕೆ ನಮಃ. ಹರಿ ಅಚ್ಯುತಾನಂದಾರಿ ಕೇಶ ದಾಮೋದರ ದೀನ ಜನಬಂಧು ಕರುಣಾ ಸಿಂಧು ಕ್ಷೀರಸಾಗರ ಜಯನ ನಾರಾಯಣ
ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ ಹರಿ ನಾರಾಯಣ ಹರಿ ಮಹರ್ಷಿ ಬ್ರಹ್ಮದೇವ, ಕಂಡೆಯಾಯಿ ಕೌತುಕವನ್ನು ಶಂಖ ಚಕ್ರ ಗದ ಪದ್ಮಾಂಕಿತನಾಗಿ ವಿಶ್ವಂಬರ ಮೂರ್ತಿಯಾಗಿ ಹಾಲಿನ ಕಡಲಿನ ಮೇಲೆ ಶೇಷನ ಮೇಲೆ ಪವಡಿಸಿರುವಂತಹ ಈತನ್ಯಾರು ಅಂತ ತಿಳಿದೆಯಾ? ಯಾರು? ಈತನೇ ನಿನ್ನ ಕಥನ ಕಾವ್ಯದ ಕಾವ್ಯನಾಯಕನಾಗಿ ಧರೆಗಿಳಿದು ಅವತರಿಸಿ ನಾಟಕವನ್ನಾಡಿದ ರಾಮಚಂದ್ರ ಮೂರ್ತಿಯೇ ಇವನಾಗಿದ್ದಾನೆ. ಅವನ ಮೂಲ ಸ್ವರೂಪವೇ ಇದಾಗಿದೆ. ಧನ್ಯವಾದ. ಯಾವ ತಾಯಿ ನಿನ್ನ ಕಣ್ಣ ಮುಂಭಾಗದಲ್ಲಿ ಭೂಮಿಯೊಳಗೆ ಸೇರಿಕೊಂಡಳು ಎನ್ನುವ ಕಾರಣಕ್ಕಾಗಿ ಕಣ್ಣೀರು ಸುರಿಸಿದೆಯೋ, ಆ ಸೀತಾಮಾತೆಯ ಈ ಕಾಲಕ್ಕೆ ಲಕ್ಷ್ಮೀದೇವಿಯಾಗಿ ಅವನ ವಕ್ಷದಲ್ಲಿ ನೆಲೆ ನಿಂತಿರುವಂತಹ ಚಂದವನ್ನೊಮ್ಮೆ ನೋಡು. ಮಾಯೆಯಿಂದ ನಿತ್ಯವೂ ಸೇವೆಗೊಂಬ ಬಗೆಯನ್ನೊಮ್ಮೆ ನೋಡು. ಈತನೇ ಸತ್ಯನು, ಈತನೇ ಸುಂದರನು ಆಗಿರುವವನಾಗಿದ್ದಾನೆ. ಜಗತ್ತಿಗೆಲ್ಲವೂ ನಾಯಕನೂ ಆಗಿದ್ದಾನೆ. ಜಗತ್ತೆಲ್ಲವೂ ಇವನ ನಿಯಂತ್ರಣದಲ್ಲೇ ಇದೆ. ಅವನು ಜಗತ್ತಿನಲ್ಲಿರಬಹುದಾದ ಅಧರ್ಮವನ್ನು ತೊಡೆದು ಹಾಕುವುದಕ್ಕಾಗಿ ನರ ನಾಟಕಧಾರಿಯಾಗಿ ಜಗತ್ತಿಗೆ ಇಳಿದು ಬರುವವನು. ಆಡಿದ ನಾಟಕಕ್ಕೆ ಬೇಕಾಗಿ ಅದನ್ನೇ ಸ್ಥಾಯಿ ಎನ್ನುವ ಹಾಗೆ ನೀನು ಭಾವಿಸಿ ದುಃಖಿಸುವುದರಲ್ಲಿ ಅರ್ಥ ಇಲ್ಲ. ಇವನು ಶ್ರೀಮನ್ನಾರಾಯಣನೇ ರಾಮನಾಗಿ ಅವತರಿಸಿದನು. ರಾಮನಾಗಿ ಅವತರಿಸಿದನು. ಜಯ ಜಯ. ದೃಶ್ಯಗಳನ್ನು ಕಂಡಾಗ ನನ್ನ ಮನಸ್ಸಿಗೆ ಘಾಸಿಯಾದದ್ದು ಹೌದು. ಮನದ ವೇದನೆಯನ್ನು ದೂರೀಕರಿಸಿ ನಿಷ್ಕಲ್ಮಶವಾದಂತಹ ಹೃದಯ ನನ್ನದು ಅನ್ನೋದನ್ನು ತೋರಿಸಿಕೊಟ್ಟೆ. ಶರಣು ಶರಣು ಮಹರ್ಷಿವರ್ಯ, ನಿಮ್ಮಿಂದಲೇ ರಚಿಸಲ್ಪಟ್ಟಂತಹ ರಾಮಾಯಣದ ತತ್ವ ಏನು, ಅದರ ಆದರ್ಶವೇನು, ಅದರಿಂದ ಜನತೆಗೆ ಸಿಗಬಹುದಾದ ವಿಶೇಷತೆಗಳೇನು ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೆ ಬೇಕಾದ ವ್ಯವಸ್ಥೆಯೇ ಇದಾಗಿದೆ. ಇಂತಹ ಒಂದು ನಿಷಾದ ಎನ್ನುವಂತಹ ಕಥನಕವನ್ನು ಆಡುವುದಕ್ಕೆ, ಆಡಿ ತೋರಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟವರಿಗೂ, ಆಡಿದವರಿಗೂ, ನೋಡಿದವರಿಗೂ, ನಾವು ನಂಬಿಕೊಂಡು ಬಂದಿರುವಂತಹ ಮಹಾಗಣಪತಿ ದೇವರು, ಕೋದಂಡರಾಮಸ್ವಾಮಿ, ಪಂಚಮುಖಿ ಆಂಜನೇಯ ದೇವರು, ಸ್ಥಳ ಸಾನ್ನಿಧ್ಯಗಳು ಅಷ್ಟ ಐಶ್ವರ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿಂತ ಹಾರೈಸುತ್ತಾ ಕಥಾಭಾಗಕ್ಕೆ ಮಂಗಲವನ್ನು ಹಾಕಿ. ಭದ್ರಂ ಶುಭಂ ಮಂಗಲಂ.